ಗೋಡ್ಕಿಂಡಿ ಚಾಳ. ಹಾಗೆ ಹೇಳ್ಬೇಡ ನೇತ್ರ. ನಮಗೆ ತಪ್ಪಿಸ್ಕಲ್ದೆ ಬೇರೆ ದಾರಿನೇ ಇಲ್ಲ, ಅವ್ರು ಬರ್ತಾರೆ. ತಪ್ಪಿಸ್ಕೊಂಡ್ರ ನನ್ನ ಮಕ್ಕಳು ಎಲ್ಲೋದ್ರೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಬಸ್ ಹತ್ತಕಲ್ಲಿ ಬರಲೇಬೇಕು. ಬಂದ್ರು ಇದು ಇಂದು ನೆನ್ನೆಯ ಕಥೆಯಲ್ಲ. ಹರೆಯದ ವಯಸ್ಸು ಪ್ರೀತಿ ಹಿಂದೆ ಓಡಿದ್ರೆ ಪ್ರೀತಿ ಮಾಡೋರ್ ಹಿಂದೆ ಅವ್ರ ಮನೆಯವರು ಓಡ್ತಾರೆ. ಜಾತಿ, ಧರ್ಮ, ಐಶ್ವರ್ಯ, ಅಂತಸ್ತು, ಅಧಿಕಾರ ಇದೆಲ್ಲ ಯಾವತ್ತಿದ್ರೂ ಪ್ರೀತಿಯ ಶತ್ರುಗಳೇ. ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ಅಂಥ ಒಂದು ಅಪರೂಪದ ಕಥೆನ ನೀವು ನೋಡಲಿದ್ದೀರಿ. ಇದು ಗೋಕಾಕ್ನಲ್ಲಿ ನಡೆದ ಒಂದು ಘಟನೆ. ಎರಡು ಜಾತಿಗಳ ಹುಡುಗ ಹುಡುಗಿ ನಡುವೆ ಹುಟ್ಟೋ ಪ್ರೀತಿ, ಎರಡು ಕುಟುಂಬಗಳ ಮಧ್ಯೆ ಹುಟ್ಟೋ ದ್ವೇಷಕ್ಕೆ ಎಂಥ ಬಲಿದಾನ ನಡೆಯುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕಷ್ಟ. ಇಂಥ ಪರಿಸ್ಥಿತಿಲಿ ವಿಠಲ ಹಾಗೂ ನೇತ್ರ ಅನ್ನೋ ಪ್ರೇಮಿಗಳು ಗೋಕಾಕ್ ಬಿಟ್ಟು ಓಡ್ ಹೋಗ್ತಾರೆ. ಇಲ್ಲಿಗೆ ಈ ಪ್ರೇಮ ಕಥೆ ಮುಗಿಯೋದಿಲ್ಲ. ಇಲ್ಲಿಂದ ಆರಂಭ ಆಗುತ್ತೆ ಮತ್ತೊಂದು ದ್ವೇಷ ಕಥೆ. ಲಕ್ಷ್ಮಣ, ಆನಂದ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನಿನ್ ತಮ್ಮ ಏನು ಹೇಳಿಲ್ವೇನೋ? ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ. ಯಾಕೋ, ಏನಾಯ್ತಾ ವಿಟ್ಲನ್ಗೆ? ಯಾಕಪ್ಪ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು ನಮ್ಮ ವಿಠಲನ್ಗೆ? ನಿನ್ ತಮ್ಮ ಜೋತಪ್ಪನ ಮಗಳನ್ನ ಕರ್ಕೊಂಡು ಓಡೋಗಿದಾನಂತೆ. ಆನಂದ, ಏನ್ ಹೇಳ್ತಿದ್ಯೋ? ನಿಜನೇನೋ? ಹ್ಞೂ ಕಣೋ. ವಿಷಯ ಗೊತ್ತಾಗಿ ಜೋತಪ್ಪ ಕೈಯಲ್ಲಿ ಮಚ್ಚಿಟ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಇದ್ನಂತೆ. ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ತಾ ಇದ್ನಂತೆ. ಹೇಗೋ ಯಾವ್ದೋ ಬಸ್ ಇಟ್ಕೊಂಡು ತಪ್ಪಿಸ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ನಮ್ಮ ವಿಠಲನ್ಗೆ ಎಷ್ಟೊತ್ತಿ ಹೇಳಿದೆ ಅವಳನ್ನ ಬಿಟ್ಬಿಡು ಅಂತ. ಇನ್ನ ಜೋತಪ್ಪ ನಮ್ಮನ್ನು ಬದುಕಕ್ ಬಿಡ್ತಾನ? ಬೇಡ ಕಣಪ್ಪ, ಬಿಟ್ಟು ಬೇಡ ಕಣೋ. ಅವ್ರು ನಮ್ಗಿಂತ ಎಲ್ಲಾದ್ರಲ್ಲೂ ದೊಡ್ಡವ್ರು ಕಣೋ. ದುಡ್ಡಲ್ಲಿ ದೊಡ್ಡವರು, ಜಾತಿಲ್ ದೊಡ್ಡವರು. ಅವ್ರು ನಮ್ಮ ನೆಮ್ಮದಿಯಾಗಿರಕ್ ಬಿಡಲ್ಲ ಕಣೋ. ಮಾತಾಡೋ ಬಿಟ್ಲಾ, ಇದು ನೀನೊಬ್ಬನ ಸಮಸ್ಯೆ ಅಲ್ಲ. ನೀನ್ ಆ ಜೋತಪ್ಪನ ಮಗಳನ್ನ ಪ್ರೀತಿಸೋದ್ರಿಂದ ನಾವೆಲ್ಲ ಬಲಿ ಆಗ್ಬೇಕಾಗುತ್ತೆ. ಆ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆ ಕರ್ಕೊಂಬಂದು ನೀನ್ ಸಂಸಾರ ಮಾಡ್ಬೋದು ಅನ್ಕೊಂಡಿದ್ಯಾ? ಸುಮ್ಮನೆ ಬಿಡ್ತಾರ ಅವ್ರು ನಮ್ಮನ್ನ? ಯಾಕೆ ನೀವಿಬ್ರು ಅವನನ್ನು ಬೈತಾ ಇದ್ದೀರಾ? ಇವನೊಬ್ನೇ ಇಷ್ಟಪಟ್ಟಿಲ್ಲ, ಅವಳು ಇಷ್ಟಪಟ್ಟಿದ್ದಾಳೆ. ಇವನ್ ತಪ್ಪು ಅಂದ್ರೆ ಅವಳದು ತಪ್ಪೆ. ನೋಡು ಲಕ್ಷ್ಮಿ, ದೊಡ್ಡವ್ರ ವಿಷಯ ನೀನು ಗೊತ್ತಿಲ್ಲ. ಈ ಊರಲ್ಲಿ ಜೋತಪ್ಪನ ಎದುರು ನಿಂತು ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ. ಅಂತದ್ರಲ್ಲಿ ಹೋಗಿ ಹೋಗಿ ಅವ್ರ ಮನೆ ಹುಡುಗಿನೇ ಪ್ರೀತಿ ಮಾಡಿದ್ದಾನೆ. ನಿನಗೆ ಸ್ವಲ್ಪ ಬುದ್ಧಿ ಬೇಡವಾ? ನೋಡಿ ಅತ್ತೆ, ಇವರೆಲ್ಲ ತಪ್ಪು ನಂದೇ ಅಂತ ಹೇಳ್ತಿದ್ದಾರೆ. ನಾನು ಅವಳಿಗೆ ತುಂಬಾ ಸಲ ಹೇಳಿದೆ ಇದೆಲ್ಲ ಬೇಡ ಅಂತ ಹೇಳಿ. ಆದ್ರೆ ಅವಳು ನನ್ನ ಕೈ ಬಿಟ್ರೆ ಸತ್ತೋಗ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಏನ್ ಮಾಡೋಣ ನೀವೇ ಹೇಳಿ.
ಅವಳು ಸಾಯ್ತೀನಿ ಅಂದ ಕೂಡಲೇ ಸಾಯೋದಿಲ್ಲ. ಆದ್ರೆ ಅವರಪ್ಪ ಕೊಲೆ ಮಾಡ್ತೀನಿ ಅಂದ್ರೆ ಕೊಲೆ ಮಾಡೇ ಮಾಡ್ತಾನೆ. ಯಾಕಂದ್ರೆ ನಿಮ್ಗಿಂತ ಚೆನ್ನಾಗಿ ಗೊತ್ತು ನನ್ಗೆ ಅವ್ನು ಎಂತ ಕಟಕ ಅಂತ. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ಆ ಹುಡ್ಗಿನ್ ಮರ್ತ್ಬಿಡು. ವಿಟ್ಲ, ಅಮ್ಮ ಹೇಳ್ತಿರೋದು ಅರ್ಥ ಆಗ್ತಿದೆ ತಾನೆ? ನೀನು ಈ ಊರಲ್ಲಿ ಬಾಳಿ ಬದುಕಬೇಕಂದ್ರೆ ಆ ನೇತ್ರನ್ ಮರಿಲೇಬೇಕು. ನೀನು ಆ ಹುಡುಗಿ ಮದುವೆ ಮಾಡ್ಕೊಂಡು ಈ ಊರಲ್ಲಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನಿಂಗೆ ಈ ವಿಷಯ ಎಲ್ಲ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ, ಯಾಕೆ ಹೇಳಿಲ್ಲ ನಮ್ಗೆ? ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ? ಬಿಟ್ಟುನ ಕೊಂದ್ಬಿಡ್ತಿದ್ರ? ಅವರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ರು, ಒಬ್ರನ್ನೊಬ್ರು ಬಿಟ್ಟು ಬದುಕ್ತಿರ್ಲಿಲ್ಲ. ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರು, ಬಿಟ್ಬಿಡ್ಬೇಕಾಗಿತ್ತಾ? ಎಲ್ಲ ಒಂದ್ ಕಡೆ ಬದುಕ್ತಾರೆ ಬಿಡಿ. ಸುಖವಾಗಿರಕ್ಕ ಜ್ಯೋತಪ್ಪ ಎಲ್ಲಮ್ಮ ಬಿಡ್ತಾನೆ. ಅತ್ತೆ, ಇದೆಲ್ಲ ಸರಿ ಹೋಗುತ್ತೆ. ಎಲ್ಲ ಒಂದ್ ಕಡೆ ಚೆನ್ನಾಗಿರ್ತಾರೆ. ಅವ್ರ ಮಕ್ಳ ಜೀವನನ ಅವರೇ ಹಾಳು ಮಾಡಕ್ ಇಷ್ಟಪಡ್ತಾರಾ? ಲಕ್ಷ್ಮಿ, ನಿಂಗ ಜೋತಪ್ಪನ ಕುಟುಂಬದ ಬಗ್ಗೆ ಗೊತ್ತಿಲ್ಲ. ಬಿಟ್ಟೆಲ್ಲ ಸಿಕ್ಕರೆ ಕಡ್ದಾಕ್ತಾನ ಅವನು. ಇವತ್ತೇನು ಬಸ್ ಹತ್ಕೊಂಡು ಓಡೋಗಿದ್ದಾನೆ ಅಂತ ಸುಮ್ಮನೆ ಬಿಟ್ಟಿದ್ದಾನೆ, ಮತ್ತೆ ಸಿಕ್ಕಾಗ ಬಿಡ್ತಾನ ಅವನ್ನ? ಹಂಗೇನೋ ನಮ್ ಬಿಟ್ಲ ದೊಡ್ಡ ತಪ್ಪು ಮಾಡ್ಬಿಟ್ಟ ಅನ್ಸ್ತಾ ಇದೆ. ತುಂಬಾ ಭಯ ಆಗ್ತಿದೆ ನಂಗೆ. ಲಕ್ಷ್ಮಣ, ಹುಷಾರಾಗಿರೋ. ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಆ ಜ್ಯೋತಪ್ಪ ಏನಾದ್ರು ಬಂದು ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಡು. ನಾನೇನು ಬರ್ತೀನಮ್ಮ. ಯಾಕಪ್ಪ ಈ ಹುಡುಗ ಈಗ ಮಾಡ್ಬಿಟ್ಟ? ಕೊನೆಗೂ ನಮ್ಮ ಮಾತಿಗೆ ಬೆಲೆ ಕೊಡ್ಲೇ ಇಲ್ವಲ್ಲ. ನಿಮ್ ಮಾತಿಗೆ ಬೆಲೆ ಕೊಟ್ಟೆ ಅತ್ತೆ ಊರ್ ಬಿಟ್ಟು ಹೋಗಿದ್ದು. ನೀವೇ ಹೇಳಿದ್ರಲ್ಲ, ಅವ್ರ ಮದ್ವೆ ಆಗಿ ಬಂದ್ರೆ ಜೀವನ ಮಾಡಕ್ಕೆ ಇಲ್ಲಿ ಜ್ಯೋತಪ್ಪ ಬಿಡಲ್ಲ ಅಂತ. ಎಲ್ಲೋ ಒಂದ್ ಕಡೆ ಬದುಕೋತಾರೆ ಬಿಡಿಯತ್ತೆ. ಆದ್ರೆ ನಾವ್ ಇದೇ ಊರಲ್ಲಿ ಬದುಕ್ಬೇಕಲ್ಲ, ನಾವು ಅವನ ತರ ಊರ್ ಬಿಟ್ಟು ಓಡೋಕಾಗತ್ತಾ? ನಾವ್ ಯಾಕೆ ಊರ್ ಬಿಟ್ಟು ಹೋಗ್ಬೇಕು? ಯಾಕೆ ಅಂತ ಪ್ರಶ್ನೆ ಮಾಡೋ ಧೈರ್ಯ ಜ್ಯೋತಪ್ಪನ ಎದುರಿಗೆ ಊರಲ್ಲಿ ಯಾರಿಗಮ್ಮ ಇದೆ? ಹುಡುಗ ಮಾಡಿರೋ ಕೆಲ್ಸಕ್ಕೆ ಇನ್ನೂ ಏನೇನ್ ನೋಡ್ಬೇಕು, ಇನ್ನೂ ಏನೇನ್ ಅನುಭವಿಸ್ಬೇಕು. ಸುರಿಯೋ ಸೀಮೆಣ್ಣೆನ ನನ್ನ ಮಗಳು ನನ್ನ ಭಾಗಕ್ಕೆ ಇವತ್ತೇ ಸತ್ತು ಹೋದ್ಲು. ಅವಳು ನೆನಪರೋ ಒಂದೇ ಒಂದು ವಸ್ತು ನನ್ನ ಕಣ್ಣಿಗೆ ನನ್ನ ಮನೆಯಲ್ಲಿ ಬೀಳಬಾರ್ದು. ಎಷ್ಟು ದಿನ ಈ ಊರಿನಲ್ಲಿ ಒಬ್ಬ ನನ್ನ ಮಕ್ಕಳು ನನ್ನ ಎದುರಿಗೆ ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ. ಈಗ ಅಂಥ ಜನಗಳ ಮುಂದೆ ನಾನು ತಲೆ ತಗ್ಸ ಹೋಗಾಯ್ತು. ಈ ಜ್ಯೋತಪ್ಪನ ಮಗಳನ್ನ ಆ ಕೀಳ್ ಜಾತಿ ಹೊನ್ನವನ ಮಗ ಓಡಿಸ್ಕೊಂಡು ಹೋದ ಅಂತ ಜನ ಆಡ್ಕೊಂಡ್ರು, ಅದನ್ನು ಕೇಳಿಕೊಂಡು ಸುಮ್ಮನಿರ್ಬೇಕು. ತಲೆ ಕೆಡಿಸ್ಕೋಬೇಡಿ ದೊಡ್ಡಪ್ಪ. ಊರ್ ಬಿಟ್ಟು ಹೋಗ್ಬೋದು, ದೇಶ ಬಿಟ್ಟು ಹೋಗ್ತಾರಾ? ಎಲ್ಲಿಗೆ ಹೋಗ್ತಾರೆ? ನನ್ನ ಮಗಂದೇ ಇದೆಲ್ಲ ಕೆಲಸ. ನಮ್ಮ ಹುಡುಗಿ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾನೆ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈ ಊರಲ್ಲಿ ಮಾನ ತೆಗಿಬೇಕು ಅಂತಾನೆ ಅವ್ನು ಈ ಕೆಲಸ ಮಾಡಿರೋದು. ನಮ್ಮ ಮರ್ಯಾದೆ ತೆಗಿಯೋಕ್ ಬಂದ್ರೆ ಏನಾಗುತ್ತೆ ಅಂತ ನಾವು ಈ ಊರಿನ ಜನಗಳಿಗೆ ತೋರಿಸಲೇಬೇಕು. ಏ ನೇತ್ರ, ಏನಾಯ್ತು? ಯಾಕೆ ಹೀಗೆ ಎದ್ರುಕೊಂಡೆ? ನಾನು ಅಪ್ಪ ನಮ್ಮನ್ನ ಅಟ್ಟಿಸ್ಕೊಂಡ್ ಬಂದಿದ್ದನ್ನ ನೆನ್ಸ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಒಂದ್ಸಲ ಅವರೇ ಬಂದ್ಬಿಟ್ರೇನೋ ಅಂತ ಭಯ ಆಗೋಯ್ತು. ತುಂಬಾ ಭಯ ಆಗ್ತಾ ಇದೆ. ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ ನೇತ್ರ. ಅವರಿಂದ ನಾವು ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ. ನಾವಿಲ್ಲಿರೋದು ಅವ್ರು ಯಾರಿಗೂ ಗೊತ್ತಾಗೋದಿಲ್ಲ. ಎಷ್ಟ್ ದಿನ ಅಂತ ಹೀಗೆ ಕದ್ದು ಮುಚ್ಚು ಜೀವನ ಮಾಡೋದು? ಜೀವನ ಜೈಲ್ ಅನ್ಸಲ್ವಾ? ಸ್ವಲ್ಪ ದಿನ ನೇತ್ರ. ಏನ್ ನಿಮ್ಮಪ್ಪ ಸಾಯೋ ತನಕ ಕೋಪ ಮಾಡ್ಕೊಂಡಿರ್ತಾರ ನಮ್ಮ ಮೇಲೆ?
ಎಲ್ಲ ಮರ್ತೋಗ್ತಾರೆ. ಅಲ್ಲಿವರೆಗೂ ನಾವು ಹುಷಾರಾಗಿರ್ಬೇಕಷ್ಟೇ. ಮತ್ತೆ ನಾವು ನಮ್ಮ ಊರಿಗೆ ಹೋಗ್ಬೋದಲ್ವಾ ಬಿಟ್ಟು? ಖಂಡಿತವಾಗ್ಲೂ ಊರಿಗೆ ಹೋಗ್ಬೋದು. ನನಗೂ ಆ ಊರನ್ನ ಬಿಟ್ಟಿರೋದು ಅಂದರೆ ತುಂಬ ಕಷ್ಟನೇ. ಅಮ್ಮ, ಅಣ್ಣ, ಅತ್ತಿಗೆ ಅವ್ರನ್ನೆಲ್ಲ ಬಿಟ್ಟಿರೋದು ಅಂದ್ರೂ ನನಗೆ ಕಷ್ಟ ಆಗತ್ತಲ್ವಾ? ಪಾಪ ಅಮ್ಮಂಗೆ ಎಷ್ಟು ಬೇಜಾರಾಯ್ತು ಏನೋ. ಬರಬೇಕಾದ್ರೆ ಅಮ್ಮಂಗೆ ವಿಷಯ ತಿಳಿಸೋಕ್ಕಾಗಲೇ ಇಲ್ಲ. ಆದರೆ ಅಪ್ಪ ಅಮ್ಮಂಗೆ ಏನು ಮಾಡಿಬಿಡ್ತಾರೋ ಅಂತ ಭಯ ಆಗ್ತಾ ಇದೆ. ಅಪ್ಪ ಕೋಪ ಬಂದರೆ ಯಾರಿಗೆ ಏನು ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮಪ್ಪ ನಮ್ಮನೆಗೆ ಹೋಗಿ ನನ್ನ ತೊಂದರೆ ಮಾಡ್ತಾರೇನೋ ಅಂತ ಭಯ ಆಯಿತು ಅಷ್ಟೇ. ಪಾಪ ನನ್ನಿಂದ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಅಲ್ವಾ? ಲಕ್ಷ್ಮಣ, ಯಾರಪ್ಪ ಇಷ್ಟು ಜೋರಾಗಿ ಬಾಗಲ್ ಬಡಿತಿರೋದು? ಲಕ್ಷ್ಮಣ, ಹೇಳ ಮೇಲೆ ನನ್ನ ಮಾನ ಮರ್ಯಾದೆ ತೆಗೆದು ಇಲ್ಲಿ ಆರಾಮ ಊಟಕ್ಕೆ ಕುಂತಿದ್ಯಾ? ಎಲ್ಲೋ ನಿಂತಮ್ಮ? ನಮಗೆ ನಿಜವಲ್ಲೂ ಏನು ಗೊತ್ತಿಲ್ಲ ಅಣ್ಣ. ಅವ್ನು ನಮ್ಗೆ ಏನು ಹೇಳಿಲ್ಲ. ಗೊತ್ತಿದ್ದಿದ್ರೆ ಈ ತರ ಕೆಲಸ ಮಾಡಕ್ ನಾವು ಅವನಿಗೆ ಬಿಡ್ತಾ ಇರ್ಲಿಲ್ಲ ಅಣ್ಣ. ನನ್ ಮಗ ಈ ತರ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ಒಂದೇನು ತಪ್ಪಿಲ್ಲ, ಬಿಟ್ಬಿಡಪ್ಪ. ಮೊದ್ಲು ನನ್ನ ಮಗಳನ್ನ ತಂದ್ಕೊಡು, ಆಮೇಲೆ ಇವನ್ನ ಬಿಡ್ತೀನಿ. ಎಲ್ಲಿ ನನ್ನ ಮಗಳು? ಅವನು ಬಲವಂತವಾಗೇನೋ ನಿಮ್ಮ ಹುಡುಗಿನ ಕರ್ಕೊಂಡು ಹೋಗಿಲ್ಲ, ಅವಳೇ ಇಷ್ಟಪಟ್ಟು ಹೋಗಿರೋದು. ಇದರಲ್ಲಿ ನಮ್ಮ ಹುಡುಗಂದೇನು ತಪ್ಪಿಲ್ಲ. ನನ್ನ ಮಗಳದೇ ತಪ್ಪು ಅಂತೀಯ? ನನ್ನ ಎದುರಿಗೆ ನಿಂತು ಮಾತಾಡುವಷ್ಟು ಧೈರ್ಯ ಬಂತ ನಿನ್ಗೆ? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಅವಳನ್ನ ಬಿಟ್ಬಿಡಿ ಅಣ್ಣ, ಅವಳಿಗೇನು ಗೊತ್ತಾಗಲ್ಲ ಅಣ್ಣ. ತಪ್ಪೆಲ್ಲ ನಮ್ದೆ. ಏ ಮುದುಕಿ, ನಾನು ಯಾರು ಅಂತ ಇವನಿಗೆ ಹೇಳು. ಅಣ್ಣ, 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 ಸ್ವಾಮಿ, ಸ್ವಾಮಿ, ನನ್ ಮಗ ಸದನ್ ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ. ಬೇಡಪ್ಪ, ಬೇಡಪ್ಪ ಸ್ವಾಮಿ, ಬೇಡ ಸ್ವಾಮಿ, ಬೇಡಪ್ಪ, ಬೇಡಪ್ಪ. ಸ್ವಾಮಿ, ಸ್ವಾಮಿ, ಬೇಡ ಸ್ವಾಮಿ, ಮುಖಿ ಕೊಟ್ಬಿಟ್ಟು ಹೋಗಿ ಸ್ವಾಮಿ. ಅಣ್ಣ ದಯವಿಟ್ಟು ಬೀಗ ಕೊಟ್ಬಿಡಿ ಅಣ್ಣ. ನೀವೀಗ ಬೀಗ ಹಾಕೊಂಡು ಹೋಗ್ಬಿಟ್ರೆ ನಾವೆಲ್ಲಣ್ಣ ಇರೋದು? ಎಲ್ಲಣ್ಣ ಇರೋದು ಅಂದ್ರೆ ಹೋಗಿ ನೀನ್ ತಮ್ಮನ್ ಕೇಳು. ಸ್ವಾಮಿ, ಬೀಗ ಹಾಕಿ ನಮ್ಮನ್ನು ಬೀಗಿಗೆ ತಳ್ಬೇಡಿ ಸ್ವಾಮಿ, ದಯವಿಟ್ಟು ಬೀಗ ಕೊಟ್ಬಿಡಿ ಸ್ವಾಮಿ. ಬೀಗ ತೆಗಿಯಲ್ಲ. ನಾಳೆ ಏನಾದ್ರೂ ಈ ಊರ್ನಲ್ಲಿ ನೀವು ಕಾಣಿಸ್ಕೊಂಡ್ರೆ ನಿಮ್ಮ ತಲೆಗಳು ತೆಗಿಬೇಕಾಗತ್ತೆ. ಬಂದ್ರು ಸ್ವಾಮಿ, ಸ್ವಾಮಿ, ನಮ್ಮನ್ನು ಬೀಗಿಗೆ ತಳ್ಬೇಡಿ ಸ್ವಾಮಿ. ಲಕ್ಷ್ಮಣ, ದಬ್ಬಾಳಿಕೆ ಮಾಡೋ ಮನಸ್ಥಿತಿ ಇರೋರಿಗೆ ತಪ್ಪು ಯಾರದ್ದು ಸರಿ ಯಾರದ್ದು ಅಂತ ವಿವೇಚನೆ ಮಾಡೋ ಶಕ್ತಿ ಇರೋದಿಲ್ಲ. ಇಲ್ಲಾಗಿದ್ದು ಅದೇ. ಲಕ್ಷ್ಮಣನ ತಮ್ಮ ವಿಠಲ ಪ್ರೀತಿಸಿ ನೇತ್ರನ ಕರ್ಕೊಂಡು ಹೋಗಿದ್ರು. ಇಲ್ಲಿ ಶಿಕ್ಷೆ ಅನುಭವಿಸಿದ್ದು ಅವನ ಅಣ್ಣ, ಅತ್ತಿಗೆ ಹಾಗೂ ತಾಯಿ. ನೇತ್ರಾಳ ತಂದೆ ಜ್ಯೋತೆಪ್ಪ ಹಾಗೂ ಅವನ ಸಂಗಡಿಗರು ಬಂದು ಮನೆಗೆ ಬೀಗ ಹಾಕಿ ಲಕ್ಷ್ಮಣನ ಕುಟುಂಬವನ್ನ ಬೀದಿ ಪಾಲ್ ಮಾಡ್ತಾರೆ. ಅವರಿಗೆ ಮತ್ತೆ ಆ ಊರಲ್ಲಿ ಬದುಕೋದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಜ್ಯೋತೆಪ್ಪನಿಗೆ ಸವಾಲು ಹಾಕಿ ಇವರಿಗೆ ಸಹಾಯ ಮಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಕೊನೆಗೆ ಲಕ್ಷ್ಮಣನ ಕುಟುಂಬ ಅವನ ಹೆಂಡತಿ ಲಕ್ಷ್ಮಿಯ ತವರೂರಾದ ಒಡ್ರಟ್ಟಿಗೆ ಹೋಗ್ಬೇಕಾಗತ್ತೆ. ಹಲೋ, ಯಾರು? ಅಣ್ಣ, ನಾನು ಬಿಟ್ಟು ಮಾತಾಡ್ತಾ ಇರೋದು. ಬಿಟ್ಟು? ನೀನಾ? ಎಲ್ಲಿಂದ ಮಾತಾಡ್ತಿದ್ಯೋ? ಅಣ್ಣ, ನಾನು ಬೆಳಗಾವಿಲಿದ್ದೀನಿ. ಆನಂದಣ್ಣಗೆ ಫೋನ್ ಮಾಡಿದ್ದೆ, ವಿಷಯ ಎಲ್ಲ ಹೇಳಿದ್ರು. ನನ್ನಿಂದ ನಿಮಗೆ ತುಂಬ ತೊಂದರೆ ಆಯ್ತು ಅಲ್ವಾ ಅಣ್ಣ? ಅಣ್ಣ, ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ ನನ್ನನ್ನು. ನಾವು ಕ್ಷಮಿಸಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಆಗೋ ತೊಂದರೆ ಎಲ್ಲ ಆಗೋಗ್ಬಿಟ್ಟಿದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಬೇಕಿತ್ತೇನೋ ನಿನ್ಗಿದೆಲ್ಲ? ರೀ, ಯಾಕೆ ಎದುರಿಸ್ತೀರಾ? ಕೊಡ್ರಿ ಇಲ್ಲಿ ಫೋನು. ಹಲೋ ಬಿಟ್ಟು, ಹೇಗಿದ್ಯಾ? ನೇತ್ರ ಹೇಗಿದ್ದಾಳೆ? ಅಲ್ಲಿ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಅದಕ್ಕೆ ನಾವು ಚೆನ್ನಾಗೇ ಇದ್ದೀವಿ. ಆದರೆ ನೇತ್ರ ತಂದೆ ಬಂದು
ಮನೆ ಬೀಗ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಊರ್ ಬಿಡೋ ಹಾಗೆ ಮಾಡಿದ್ರಂತೆ. ಬಿಡು, ಇದೆಲ್ಲ ಸರಿ ಹೋಗುತ್ತೆ. ನೀವು ಹುಷಾರಾಗಿರಿ. ಈಗೆಲ್ಲ ಆಯ್ತು ಅಂತ ನೀವು ಊರಿಗೆ ಬರಕ್ ಹೋಗ್ಬೇಡಿ. ನೀವು ಬರೋದನ್ನೇ ಕಾಯ್ತಾ ಇದಾರೆ ಅವರು. ಆದ್ರೆ ನಮ್ಮಿಂದ ನಿಮ್ಗೆಲ್ಲ ಎಷ್ಟೊಂದು ತೊಂದರೆ ಆಯ್ತು ಅಲ್ವಾ ಅದ್ಗೆ? ತೊಂದ್ರೆ ಏನಿಲ್ಲ ಬಿಡು, ನಮ್ ಬಗ್ಗೆ ಯೋಚನೆ ಮಾಡಬೇಡ. ನಿಂಗ್ ಕೆಲಸ ಸಿಕ್ತಾ? ಅದ್ಗೆ ಒಳ್ಳೆ ಕೆಲಸನೇ ಸಿಕ್ಕಿದೆ. ಅಮ್ಮನಿಗೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತಲ್ವಾ ಅದ್ಗೆ? ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ ಬಿಡು. ನೇತ್ರಂಗ್ ಫೋನ್ ಕೊಡು. ಅದ್ಗೆ ಕೊಟ್ಟೆ. ಅದ್ಗೆ ನೇತ್ರ. ಹಲೋ ದೀದಿ, ನಮ್ಮಿಂದ ನಿಮಗೆ ತುಂಬ ಬೇಜಾರಾಗಿರ್ಬೇಕಲ್ವಾ? ಹಾಗೆಲ್ಲ ಏನೂ ಇಲ್ಲಮ್ಮ, ನೀವು ಹುಷಾರಾಗಿರಿ. ಏನೇ ಆದ್ರೂ ಊರಿಗೆ ಮಾತ್ರ ಬರಕ್ ಹೋಗ್ಬೇಡಿ. ಸರಿ ದೀದಿ. ಸರಿನಮ್ಮ, ಹುಷಾರು. ಏನಂತನಮ್ಮ ನಿನ್ನ ಮೈದನ? ಏನಿಲ್ಲ ಅತ್ತೆ, ತುಂಬಾ ನೊಂದ್ಕೊಂಡಿದ್ದಾರೆ. ಈಗೆಲ್ಲ ನಮಗ್ ತೊಂದರೆ ಆಯ್ತಲ್ಲ ಅಂತ ತುಂಬಾ ವಿಚಾರಿಸ್ಕೊತಾ ಇದ್ರು ಅಷ್ಟೇ. ಇದಕ್ಕೇನು ಕಡಿಮೆ ಇಲ್ಲ. ನಿಮ್ಮ ಅದಕ್ಕೆ ತುಂಬ ಒಳ್ಳೆಯವರಲ್ವಾ? ನಮ್ಮ ಮನೇಲಿ ಎಲ್ಲರೂ ತುಂಬಾ ಒಳ್ಳೆಯವರೇ. ಆದ್ರೆ ನಿಮ್ಮ ತಂದೆ ಈ ರೀತಿ ಮಾಡಿರೋದಕ್ಕೆ ಬೇಜಾರಾಗಿದ್ದಾರಷ್ಟೇ. ಅವ್ರು ಬೇಜಾರು ಮಾಡ್ಕೊಂಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ನಮ್ಮ ತಂದೆ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಯಾಕೆ ಇಷ್ಟು ದ್ವೇಷನ? ಜಾತಿ, ಅವ್ರಿಗೆ ನಾವು ಕೆಳಜಾತಿಯವರು ಅಂತ ತುಂಬಾ ದ್ವೇಷ. ಜಾತಿ ಗೀತಿ ಅಂತ ನಾನೇ ನೋಡ್ದೆ ನಿಮ್ಗೆ ನಡ್ಕೊಂಡಿರುವಾಗ ಅವ್ರಿಗೇನ್ ಕಷ್ಟ? ಮೂರು ಜನಗಳ ಮಧ್ಯೆ ಅವಮಾನ ಆಯ್ತು ಅನ್ಕೋತಾರೆ, ಮರ್ಯಾದೆ ಹೋಯ್ತು ಅನ್ಕೋತಾರೆ. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ. ಕೊನೆಗೆ ಊರಿನ ಹಿರಿಯರೆಲ್ಲ ಸೇರಿ ಜ್ಯೋತಪ್ಪನ ಜೊತೆ ಮಾತಾಡ್ತಾರೆ. ಇದರಲ್ಲಿ ಲಕ್ಷ್ಮಣನ ಮತ್ತು ಮನೆಯವರ ತಪ್ಪೇನೂ ಇಲ್ಲ, ಅವರನ್ನ ಊರು ಬಿಡಿಸಿದ್ದು ಸರಿಯಲ್ಲ ಅಂತ ಬುದ್ಧಿ ಹೇಳ್ತಾರೆ. ಅಷ್ಟರಲ್ಲಿ 3-4 ತಿಂಗಳು ಕಳೆದು ಹೋಗಿತ್ತು. ಜ್ಯೋತಪ್ಪನ ಕೋಪ ಸ್ವಲ್ಪ ಕಡಿಮೆ ಆಗಿತ್ತು. ಊರಿನ ಹಿರಿಯರ ಮಾತನ್ನ ಕೇಳಿ ಜ್ಯೋತಪ್ಪ ಲಕ್ಷ್ಮಣನ ಕುಟುಂಬಕ್ಕೆ ಮತ್ತೆ ಊರೊಳಗೆ ಬರೋದಕ್ಕೆ ಒಪ್ಪಿಗೆ ಕೊಡ್ತಾನೆ. ಆದ್ರೆ ಅವನ ದ್ವೇಷ ಕಡಿಮೆ ಆಗಿರಲಿಲ್ಲ. ಅವನ ಗುರಿ ಇದ್ದಿದ್ದು ಮಗಳನ್ನ ಕರ್ಕೊಂಡು ಹೋಗಿ ತನಗೆ ಅವಮಾನ ಮಾಡಿದ ವಿಠಲನ ಮೇಲೆ. ಅಲ್ಲ ಕಣ ಆನಂದ, ವಾಪಸ್ ಊರಿಗೇನೋ ಕರ್ಕೊಂಬಂದ್ಬಿಟ್ಟೆ. ಮತ್ತೆ ಆ ಜ್ಯೋತಪ್ಪನ ಕಡೆಯಿಂದ ನಮ್ಗೇನೋ ತೊಂದರೆ ಆಗಲ್ಲ ತಾನೆ? ಏನು ತೊಂದರೆ ಇಲ್ಲ ಕಣ, ಈಗ ಸ್ವಲ್ಪ ಮೆತ್ತಗಾಗಿದ್ದಾನೆ. ಊರಿನ ಮುಖಂಡರೆಲ್ಲ ನಿಮ್ಮ ಪರವಾಗೇ ಮಾತಾಡಿದ್ದಾರೆ. ಏನೇನಾಗುತ್ತೋ ಆ ದೇವ್ರಿಗೆ ಗೊತ್ತು. ಆನಂದ, ನಮ್ ಬಿಟ್ಟು ಇರೋ ಜಾಗ ಅವನಿಗೆ ಗೊತ್ತಾಗಿಲ್ಲ ತಾನೆ? ಆನಂದ, ನಮ್ ಬಿಟ್ಟು ಇರೋ ಜಾಗ ಅವನಿಗೆ ಗೊತ್ತಾಗಿಲ್ಲ ತಾನೆ? ಇಲ್ಲ, ಬೆಳಗ್ಗೆ ಫೋನ್ ಮಾಡಿದ್ದ. ನೀವು ಮನೆಗೆ ವಾಪಸ್ ಬಂದಿರೋ ವಿಷಯ ಅವ್ನಿಗೆ ಹೇಳಿದೆ. ತುಂಬ ಖುಷಿಪಟ್ಟ. ನಮ್ಮನೆ ಬರೋಣ 3 ತಿಂಗಳು ಊರಲ್ಲಿರಲಿಲ್ಲ. ಈಗ ಮತ್ತೆ ಹೊಸ ಜೀವನ ಪ್ರಾರಂಭ ಮಾಡ್ದಂಗಿದೆ. ಯೋಚನೆ ಮಾಡಬೇಡ ಕಣ, ಎಲ್ಲ ಒಳ್ಳೇದಾಗತ್ತೆ. ಒಂದು ಸ್ವಲ್ಪ ದಿವಸ ಹೋಗಲಿ, ವಿಟ್ಲನ್ನು ವಾಪಸ್ ಕರ್ಸ್ಕೊಳ್ಳೋಣ. ಅಷ್ಟೊತ್ತಿಗೆ ಎಲ್ಲರೂ ಮರ್ತಿರ್ತಾರೆ. ನನ್ನ ಮಗಳದೇ ತಪ್ಪು ಅಂತ್ಯ. ನನ್ನ ಎದುರಿಗೆ ನಿಂತು ಮಾತಾಡುವಷ್ಟು ಧೈರ್ಯ ಬಂತ ನಿನ್ಗೆ? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ರೇಷ ಬೂದಿ ಮುಚ್ಚಿದ ಕೆಂಡದ ಹಾಗೆ ಒಳಗೊಳಗೆ ಉರಿತಾ ಇತ್ತು. ಜ್ಯೋತಪ್ಪನ ಕಡೆಯವರು ಲಕ್ಷ್ಮಣನ ಕುಟುಂಬದ ಮೇಲೆ ಒಂದು ಕಣ್ಣಿಟ್ಟೇ ಇದ್ರು. ಹೀಗೆ ವರ್ಷನೇ ಉರುಳು ಹೋಯ್ತು. ಊರಿನ ಜನ ಮರೆತರು, ಜ್ಯೋತಪ್ಪ ತನಗಾದ ಅವಮಾನ ಮರೆಯೋದಿಲ್ಲ. ಅವನು ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ. ಆ ಕಡೆ ಬೆಳಗಾವಿಲಿ ತಮ್ಮ ಜೀವನಕ್ಕೊಂದು ನೆಲೆ ಕಂಡುಕೊಂಡಿದ್ದ ವಿಠಲ ಹಾಗೂ ನೇತ್ರಾಗೆ ಒಂದು ಮಗು ಕೂಡ ಆಗತ್ತೆ. ಒಂದು ಮಗು ಆದ್ಮೇಲೆ ಹೆತ್ತವರ ದ್ವೇಷ ಎಷ್ಟೇ ಇದ್ರೂ ಕಡಿಮೆ ಆಗತ್ತೆ ಅಂತ ಇವರು ಹೊಸ ಆಸೆ ಬೆಳೆಸ್ಕೋತಾರೆ. ಹಾಯ್ ಚಿನ್ನು. ಬಂದ್ರಾ? ಬೇಗನೆ ಬರ್ತೀನಿ ಅಂದ್ರೆ ಬೇಗನೆ ಹೊರಟೆ ಕಣೆ, ಬಸ್ ಸಿಗೋ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಹಾಯ್, ಏನಂತ ಇದೆ ನನ್ ಮಗು? ಮಗು ಊರ್ಗ್ ಹೋಗ್ಬೇಕು ಅಂತ ಇದ್ದಾನೆ. ಮಗು ಊರ್ಗ್ ಹೋಗ್ಬೇಕು ಅಂತ ಅಥವಾ ಮಗು ಅಮ್ಮ ಹೇಳಿದ್ದು? ಪಾಪು ಅಮ್ಮನೇ ಹೇಳ್ತಾ ಇರೋದು. ನಾವು ಊರಿಗೆ ಹೋಗೋಣ, ಮಗುನೂ ಆಯ್ತು, ಇನ್ಯಾಕೆ ತಡ ಬಿಟ್ಟು ಹೋಗೋಣ. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ ಯಾರಿಗ್ ಗೊತ್ತು. ನಿಮ್ಮ ಅಪ್ಪಂಗೆ ಕೋಪ ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀಯಾ? ಆಗಿರುತ್ತೆ. ಕಡಿಮೆ ಆಗದೆ ಇರೋಂಥ ತಪ್ಪು ನಾವೇನ್ ಮಾಡಿದೀವಿ? ಸರಿ, ಫೋನ್ ಮಾಡಿ ನೋಡ್ತೀನಿ. ಹಲೋ. ಹಲೋ ಅದ್ಕೆ, ನಾನ್ ಬಿಟ್ಟು. ಬಿಟ್ಟು ಹೇಗಿದ್ಯಾ? ಮಗು ಹೇಗಿದೆ? ಎಲ್ಲ ಚೆನ್ನಾಗಿದೀವಿ ಅದ್ಕೆ, ನೀವ್ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮತ್ತೆ ಏನ್ ವಿಷಯ? ಅಮ್ಮ ಹೇಗಿದ್ದಾರೆ ಅದ್ಕೆ? ಚೆನ್ನಾಗಿದ್ದಾರೆ, ಕೊಡ್ತೀನಿ ಇರು. ಮತ್ತೆ ಬಿಟ್ಟು ಬಿಟ್ಟು ಹೇಗಿದ್ಯೋ ಕಂದ? ತಾಯಿ ಮಗು ಚೆನ್ನಾಗಿದ್ದಾರಾ?
ಹ್ಞೂ ಅಮ್ಮ, ಚೆನ್ನಾಗೇ ಇದ್ದಾರೆ. ಅಮ್ಮ, ನೇತ್ರ ಇವಾಗಲೇ ಊರಿಗೆ ಹೋಗೋಣ ಅಂತಿದ್ದಾಳೆ. ಈಗ ಅಲ್ಲಿಗೆ ಬಂದರೆ ಏನು ತೊಂದರೆ ಇಲ್ಲ ಅಲ್ಲ? ನನಗೇನು ಗೊತ್ತಾಗ್ತಿಲ್ಲಪ್ಪ. ಆ ಜ್ಯೋತಪ್ಪನ ಮನಸ್ಸಲ್ಲಿ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಅವನ ಮನೆಯಿಂದ ಹೊರಗಡೆನೂ ಬರ್ತಿಲ್ಲ. ಅಮ್ಮ, ನನಗೆ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆಯಮ್ಮ. ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದ್ಯಪ್ಪ. ನಿಮ್ಮ ಅದಕ್ಕೆ ದಿನಕ್ಕೆ 100 ಸತಿ ನಿಮ್ಮನ್ನ ನೆನ್ಸ್ಕೊಂತಾಳೆ. ಅದು ಮಗು ಆದಮೇಲೆ ಆ ಮೊಮ್ಮಗುನ ಯಾವಾಗ ನೋಡ್ತೀರೋ ಅಂತ ಕಾಯ್ತಾ ಇದ್ದೀನಿ ಕಣೋ. ಹಾಗಾದರೆ ನಾವು ಊರಿಗೆ ಬರೋಂಗೇ ಇಲ್ವನಮ್ಮ? ನನಗೇನಪ್ಪ ಕೇಳ್ತೀಯ? ನಿಮ್ಮ ಅಣ್ಣ ಬಂದಲ್ಲಿ ಒಂದ್ಸತಿ ಫೋನ್ ಮಾಡು. ಅವ್ನು ಹೇಗೆ ಹೇಳ್ತಾನೋ ಹಾಗೆ ಕಣೋ. ಸರಿ ಅಮ್ಮ, ಆಯ್ತು. ಏನಂತೆ? ಅಮ್ಮನಿಗೆ ಇನ್ನೂ ಧೈರ್ಯ ಇಲ್ಲ. ನಿಮ್ಮ ಅಪ್ಪನ ಬಗ್ಗೆ ಅಮ್ಮನಿಗೆ ಭಯ ಇದೆ ಇನ್ನು. ಒಂದು ಕೆಲಸ ಮಾಡೋಣ ಬಿಟ್ಟು, ನಾವು ಸೀದಾ ಊರಿಗೆ ಹೋಗ್ಬಿಡೋಣ. ಆದರೆ ನಿಮ್ಮನೆಗಾಗ್ಲಿ ನಮ್ಮನೆಗಾಗ್ಲಿ ಹೋಗೋದು ಬೇಡ. ಆನಂದ್ ಅಣ್ಣಂಗೆ ಹೇಳಿ ಎಲ್ಲಾದ್ರೂ ಬಾಡಿಗೆ ಮನೇಲಿ ಇರೋಣ. ಆಮೇಲೆ ಪರಿಸ್ಥಿತಿ ನೋಡಿಕೊಂಡು ಮುಂದುವರೆದ್ರಾಯ್ತು. ನೀನು ಹೇಳೋದೇನೋ ನಿಜ. ಅಲ್ಲಿದ್ರೆ ಅವಾಗವಾಗ ಹೋಗಿ ಅಮ್ಮ ಅಣ್ಣ ಅತ್ತಿಗೆನೆಲ್ಲ ನೋಡ್ಕೊಂಡು ಬರ್ಬೋದು. ಸರಿ, ಹಾಗಾದ್ರೆ ಆನಂದ್ ಅಣ್ಣಂಗೆ ಫೋನ್ ಮಾಡಿ. ಆಮೇಲೆ ಅಣ್ಣನ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ದೊಡ್ಡಪ್ಪ, ದೊಡ್ಡಪ್ಪ, ಏನ್ರೋ? ನೀವಿನ್ನು ಒಳಗೆ ಕತ್ಲಲ್ಲಿ ಕುತ್ಕೋಬೇಕಾಗಿಲ್ಲ ದೊಡ್ಡಪ್ಪ. ಹೊರಗೆ ಬರೋ ಟೈಮ್ ಬಂತು. ಏನಾಯ್ತ್ರೋ? ಆ ವಿಠಲ ಮತ್ತೆ ನೇತ್ರ ವಾಪಸ್ ಊರಿಗೆ ಬಂದಿದಾರಂತೆ. ಹೌದಾ? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ ದೊಡ್ಡಪ್ಪ. ಗೋಕಾಕ್ಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅವ್ರ ಮನೆ ಇನ್ನೂ ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಹೊನ್ನವನ್ ಮನೇಲಿರ್ಬೇಕು. ಹೋಗಿ ಹುಡುಕಿದ್ರ? 2 ದಿವಸದಿಂದ ನಾವು ಗಮನಿಸಿದ್ವಿ, ಅವ್ರಲ್ಲೂ ಬಂದಿಲ್ಲ. ಮತ್ತೆ ಎಲ್ಲಿದ್ದಾರೆ? ಹೋಗಿ ಬೇಗ ಹುಡುಕಿ. ಇನ್ನೊಂದು ವಿಷಯ ದೊಡ್ಡಪ್ಪ, ನೇತ್ರ ಈಗ ಒಂದ್ ಮಗು ತಾಯಿ ಅಂತ. ಬಿಟ್ಟಾಕಿ ಅದನ್ನ. ಅವ್ರು ಎಲ್ಲಿದ್ದಾರೆ ಪತ್ತೆ ಹಚ್ಚಿ. ಎಲ್ಲಿ ನಿಮ್ಮ ಅಣ್ಣ ಬರ್ತಾರೆ ಅಂದ್ರಿ, ಬರ್ಲೇ ಇಲ್ಲ? ಬರ್ತಾರೆ, ಇನ್ನೇನು ಆನಂದ್ ಅಣ್ಣ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ನನ್ಗೀಗ ನೆಮ್ಮದಿ ಆಗ್ತಾ ಇದೆ. ನಮ್ಮೂರಲ್ಲಿ ಅಂದ್ರೆ ಏನೋ ಒಂಥರ ಸಮಾಧಾನ. ಆದ್ರೆ ಅಪ್ಪನ್ಗೊಪ್ಸಿ ನಮ್ಮ ಮನೆಗೆ ಹೋಗಿ ಅಮ್ಮನ ಜೊತೆ ಮಾತಾಡ್ಸ್ಬೇಕು. ಅಮ್ಮಂಗೆ ನನ್ನ ಮಗುನ ಯಾವಾಗ ತೋರಿಸ್ತೀನೋ ಅನ್ಸ್ಬಿಟ್ಟಿದೆ. ಇಲ್ಲಿ ತನಕ ಬಂದಿದೀವಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ಬಿಟ್ಟು ಅಣ್ಣ, ಬಿಟ್ಟು ನೇತ್ರ ಚೆನ್ನಾಗಿದೆಯಮ್ಮ? ಏ ಮಗು ಮಲಗಿದೆ. ಎಲ್ಲ ನಮ್ ಬಿಟ್ಟು ತರಾನೆ. ಏನಿಲ್ಲ, ಎಲ್ಲ ನಂತರ ಅಂತಾರೆ. ಬೇಕಿದ್ರೆ ದೀದಿನ್ ಕೇಳಿ ಏನ್ ಹೇಳ್ತಾರೆ ನೋಡೋಣ. ನಿಮ್ ದೀದಿ ವಿಷಯ ಕೇಳ್ಬೇಕಾ ನೀನು? ಅವಳು ಬಿಡಮ್ಮ, ಯಾವಾಗ್ಲೂ ಬಿಟ್ಟು ಕಡೆನೆ. ಬಿಡ್ಲ, ಹೇಗೂ ಮತ್ತೆ ಊರಿಗೆ ವಾಪಸ್ ಬಂದಿದ್ದೀರಿ, ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಹೌದು ಕಣು, ನಾವೆಲ್ಲ ಯಾವ್ದಕ್ಕೂ ಒಂದ್ಸರಿ ಜ್ಯೋತಪ್ಪನ ಮನೆಗೆ ಹೋಗಿ ರಾಜ್ಯ ಸಂಧಾನ ಮಾಡ್ಕೊಂಬರೋದು ಒಳ್ಳೇದು ಅನ್ಸುತ್ತೆ. ಹೋಗೋಣ ಕಣು, ನಾನು ಊರಿನ ಮುಖಂಡ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ. ಅಣ್ಣ, ಅದಕ್ಕೇನೋ ಕರ್ಕೊಂಬರೋದಲ್ವಾ ಅಣ್ಣ? ಬಿಟ್ಟು ಈ ಸದ್ಯಕ್ಕೆ ಸ್ವಲ್ಪ ದಿನ ನೀನು ಅಲ್ಲಿಗೆ ಬರೋದು, ನಾನು ಇಲ್ಲಿಗೆ ಬರೋದು, ಅದೆಲ್ಲ ಮಾಡೋದು ಬೇಡ ಕಣ. ಜ್ಯೋತಪ್ಪನ ಮನೆಯವ್ರಿಗೆ ವಿಷಯ ಗೊತ್ತಾದ್ರೆ ಸುಮ್ಮನೆ ತೊಂದರೆ ಆಗುತ್ತೋ? ಆಯ್ತು. ಲಕ್ಷ್ಮಣ, ಲಕ್ಷ್ಮಣ, ಬಾರ ಹೊರಗೆ. ಬರದಲ್ಲೇ ಇದ್ರೆ ನಾವೇ ಬತ್ತಿ ನೋಡು ಒಳಗೆ. ಲೇ ಮುದ್ಕಿ, ಎಲ್ಲಿ ನಿನ್ ಮಗ ಲಕ್ಷ್ಮಣ? ಕೆಲ್ಸಕ್ಕೆ ಹೋಗಿದ್ದಾನೆ. ಯಾಕಪ್ಪ? ಕೆಲಸಕ್ಕೆ ಹೋಗಿದ್ದಾನೋ ಇಲ್ಲ ಅವ್ರ ತಮ್ಮನ ಮನೆಗೆ ಹೋಗಿದ್ದಾನೋ? ನೋಡಿ, ನೀವೇನ್ ಹೇಳ್ತಾ ಇರಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಾಟ್ಕಾಡ್ಬೇಡ. ವಿಠಲ ನನ್ನ ಮಗಳ ಕರ್ಕೊಂಡು ಇದೇ ಊರಿಗೆ ಬಂದಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಿದ್ದಾನೆ ಹೇಳು? ನಿಜವಾಗ್ಲೂ ನಮ್ಗೆ ಏನು ಗೊತ್ತಿಲ್ಲ ಸ್ವಾಮಿ. ಎಲ್ಲ ಗೊತ್ತಿದೆ. ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಂದ್ಸಲ ಊರ್ ಬಿಟ್ಟು ಓಡಿಸ್ಬೇಕಾಗತ್ತೆ. ಗೊತ್ತಲ್ಲ? ನೋಡಿ, ನಮ್ ಪಾಡಿಗೆ ನಾವಿದೀವಿ, ಅವ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಗೊತ್ತಾಗುತ್ತೆ. ನಮ್ಮಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀನು ಗಂಡನ್ಗೆ ಅವ್ರು ಎಲ್ಲಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ನೀನು ಗಂಡ ಬಂದ ತಕ್ಷಣ ನನ್ನ ಮನೆ ಹತ್ರ ಕಳ್ಸೋ. ಅಲ್ವಾ? ಎಂಥ ದ್ವೇಷ ಆದರೂ ಕಾಲ ಕಳಿತಿದ್ದ ಹಾಗೆ ಕಡಿಮೆ ಆಗುತ್ತೆ. ಆದರೆ ಜ್ಯೋತಪ್ಪ ಮರೆಯೋದಿಲ್ಲ. ಯಾಕೆಂದ್ರೆ ಅವನಿಗೆ ಮಗಳ ಭವಿಷ್ಯಕ್ಕಿಂತ ಮಕ್ಕಳ ಪ್ರೀತಿಗಿಂತ ಅವನ ಪ್ರತಿಷ್ಠೆ ಮುಖ್ಯ ಆಗುತ್ತೆ.
ಊರಲ್ಲಿ ಕಳೆದು ಹೋಗಿರೋ ತನ್ನ ಮರ್ಯಾದೆ ಮುಖ್ಯ ಆಗುತ್ತೆ. ಆ ಮರ್ಯಾದೆನ ಮತ್ತೆ ಮರಳಿ ಪಡೆಯೋದಕ್ಕೆ ಅವನ ಮನಸ್ಸು ಹಪಹಪಿಸ್ತಾ ಇತ್ತು. ಮಗಳು ಗಂಡನ್ ಜೊತೆ ಮತ್ತೆ ಗೋಕಾಕ್ಗೆ ಬಂದಿದ್ದಾಳೆ ಅನ್ನೋ ಸುದ್ದಿ ಕೇಳಿ ಅವರ ದ್ವೇಷಕ್ಕೆ ಮತ್ತೆ ಜೀವ ಬಂದಂತಾಗಿತ್ತು. ಈಗ ಜ್ಯೋತಿಯಪ್ಪ ಮುಂದೆ ಏನ್ ಮಾಡ್ತಾನೆ ಅನ್ನೋ ಆತಂಕ ಶುರುವಾಗುತ್ತೆ. ಲೋ ಲಕ್ಷ್ಮಣ, ಒಂದ್ಸರಿ ಜ್ಯೋತಪ್ಪನ ಮನೆಗೆ ಹೋಗಿ ನಿನ್ ಮುಖ ತೋರಿಸ್ಬಿಡು. ಅವ್ನು ಏನ್ ಮಾಡ್ತಾನೇನೋ ಭಯ ನನ್ಗೆ. ನಾನು ಅಲ್ಲಿ ಹೋಗಿ ಏನ್ ಮಾಡ್ಲಮ್ಮ? ಏನ್ ಮಾತಾಡ್ಲಿ ಅವನ ಹತ್ರ? ಮೊದಲೇ ವಿಟ್ಲ ವಾಪಸ್ ಊರಿಗೆ ಬಂದಿರೋದು ಅವನಿಗೆ ಸಂಶಯ ಬಂದಿದೆ. ನಾನು ಹೋದ್ರೆ ಸುಮ್ಮನೆ ಬಿಡ್ತಾನಾ? ರೀ, ಹೋಗ್ದವ್ರು ಸುಮ್ಮನೆ ಬಿಡಲ್ಲ ರೀ. ಅವರು ಒಂದ್ ಕೆಲಸ ಮಾಡಿ, ಜ್ಯೋತಪ್ಪನಿಂದ ನಮ್ಗೆ ಜೀವ ಬೆದರಿಕೆ ಇದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬೋಣ. ಬಿಟ್ಟುಗೂ ಪೊಲೀಸ್ ರಕ್ಷಣೆ ಕೊಟ್ಬೋಣ. ಅವೆಲ್ಲ ಏನು ಉಪಯೋಗ ಇಲ್ಲ ಲಕ್ಷ್ಮಿ. ಪೊಲೀಸರು ಯಾವಾಗ್ಲೂ ದೊಡ್ಡ ಮನುಷ್ಯರ ಕಡೆನೆ. ಅದೆಲ್ಲ ಆಗದೆ ಇರೋದ್ ಬಿಡು. ಹೇಳ ಆನಂದ. ಬಂದೆ ಈಗಲೇ ಬಂದೆ. ರೀ, ಯಾರ್ದು ಫೋನು? ಹೇಳ್ರಿ, ಯಾರ್ದು? ಏನಾಯ್ತ್ರಿ? ಯಾಕೆ ಲಕ್ಷ್ಮಣ ಎಷ್ಟೊಂದು ಗಾಬರಿ ಆಗಿದ್ಯಾ? ಅಮ್ಮ, ನಮ್ ಬಿಟ್ಟು ರೀ, ಬಿಟ್ಟುಗೆ ಏನಾಯ್ತು? ಏನಾಯ್ತು? ಏನಿಲ್ಲ. ಲಕ್ಷ್ಮಣ, ನಾನು ನೋಡ್ಕೊಂಬರ್ತೀನಿ. ಬಿಟ್ಟುಗೆ ಏನಾಯ್ತು ಲಕ್ಷ್ಮಣ? ಲಕ್ಷ್ಮಣ, ಏ ಲಕ್ಷ್ಮಣ, ಬಿಟ್ಟು ಏನು ಆಗಿಲ್ಲ. ಬಿಟ್ಟು ಏನು ಆಗಿಲ್ಲ ಅಕ್ಕ, ಏನು ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಬಿಟ್ಟು 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 ನೇತ್ರ, ಬಿಟ್ಟು ಏನಾಗ್ಬೇಕ್ರಿ ಇವ್ರು ನಿಮ್ಗೆ? ಸರ್, ಇವ್ ನನ್ನ ತಮ್ಮ ಸರ್. ಅವಳು ನನ್ನ ತಮ್ಮನ ಹೆಂಡತಿ ನೇತ್ರ ಸರ್. ಸರ್, ಇವ್ರದೊಂದು ಮಗು ಇತ್ತು ಸರ್. ಸರ್, ಮಗು ಸರ್. ಮಗು ಇದೆ, ಮಗು ಸೇಫ್ ಆಗಿದೆ. ದಿಲೀಪ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ನೋಡಿ, ನೀವು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ. ನನ್ನ ತಮ್ಮ ವಿಠಲ ಜ್ಯೋತಪ್ಪನ ಮಗಳಾದ ನೇತ್ರಾಳನ್ನು 1.5 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿರುತ್ತಾನೆ. ಇದಕ್ಕೆ ಜ್ಯೋತಪ್ಪನ ಮನೆಯವರ ವಿರೋಧವಿದ್ದು ಮನಸ್ಸಿನಲ್ಲಿ ದ್ವೇಷ ಇರುತ್ತದೆ. ಈ ಸಂಬಂಧವಾಗಿ ನನಗೂ ಬೆದರಿಕೆ ಹಾಕಿ ತೊಂದರೆ ಕೊಡುತ್ತಿದ್ದಾರೆ. ನಾವು ಅವರಿಗೆ ಹೆದರಿಕೊಂಡು ಸುಮ್ಮನಿದ್ದೇವೆ. ಈಗ ಕೆಲ ದಿನಗಳ ಹಿಂದೆ ನನ್ನ ತಮ್ಮ ಹಾಗೂ ಅವನ ಹೆಂಡತಿ ನೇತ್ರ ಮತ್ತೆ ಊರಿಗೆ ಹಿಂದಿರುಗಿರುತ್ತಾರೆ. ಈ ವಿಷಯ ತಿಳಿದ ಜ್ಯೋತಪ್ಪ ಹಾಗೂ ಅವನ ಸಂಗಡಿಗರು ಈ ಕೊಲೆಯನ್ನು ಮಾಡಿರುತ್ತಾರೆಂದು ನನಗೆ ಬಲವಾದ ಶಂಕೆ ಇರುತ್ತದೆ. ತಾವು ಅವರನ್ನು ಬಂಧಿಸಿ ವಿಚಾರಣೆ ಮಾಡಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇನೆ. ತಮ್ಮ ವಿಶ್ವಾಸಿ ಲಕ್ಷ್ಮಣ. ಸರಿ ಇದೆ ಅಲ್ವೇನ್ರಿ? ಸರ್. ನೋಡಿ, ಸೈನ್ ಮಾಡಿ. ನಮಗೆ ತುಂಬಾ ಭಯ ಆಗ್ತಿದೆ ಸರ್. ಹೆತ್ತು ಮಗಳನ್ನೇ ಕೊಚ್ಚಾಕ್ದವ್ರು ಇನ್ನು ನಮ್ಮನ್ನ ಸುಮ್ಮನೆ ಬಿಡ್ತಾರಾ ಸರ್? ನೋಡಿ, ನೀವೇನು ಹೆದರ್ಕೋಬೇಡಿ. ಅವರು ಕೊಲೆ ಮಾಡಿ ಎಲ್ಲೋ ತಲೆ ತಪ್ಪಿಸ್ಕೊಂಡಿದ್ದಾರೆ. ನಿಮ್ಮ ಮನೆ ಹತ್ರ ಒಂದಿಬ್ರು ಪೊಲೀಸರು ಹಾಕೋಣ. ನನ್ನ ತಮ್ಮ ಕೊಲೆ ಮಾಡೋ ಅಂತ ಏನು ಅಪರಾಧ ಮಾಡಿದ್ದ ಸರ್? ಏನಂತ ತಪ್ಪು ಮಾಡಿದ್ದ? ಅವ್ರನ್ನ ಸುಮ್ಮನೆ ಬಿಡಬೇಡಿ ಸರ್, ಸುಮ್ಮನೆ ಬಿಡಬೇಡಿ. ಮಗನ್ ಕೊಂದ್ ಬಿಟ್ರಲ್ಲಪ್ಪ, ಅದಕ್ಕೋಸ್ಕರ ಅವನು ಇಲ್ಲಿಗೆ ಬರ್ಬೇಕಿತ್ತ. ವರ್ಷ ಪೂರ್ತಿ ಕಳೆದ್ರು ಅವನ ದ್ವೇಷ ಕಡಿಮೆ ಆಗಿಲ್ಲ ಅಂದ್ರೆ ಅವ್ರೆಂತ ರಾಕ್ಷಸರು, ಎಂತ ಕಟುಕರು. ಹೆತ್ತು ಮಗಳನ್ನೂ ಬಿಡ್ಲಿಲ್ಲ, ನನ್ನ ತಮ್ಮನ್ನೂ ಬಿಡ್ಲಿಲ್ಲ. ಮರ್ಯಾದೆ ಕಣಪ್ಪ, ಮರ್ಯಾದೆ. ಈಗ ಅವ್ರನ್ನ ಕೊಂದ್ರಲ್ಲ, ಅವನಿಗೆ ಮರ್ಯಾದೆ ಸಿಕ್ಬಿಡ್ತಪ್ಪ. ಅವ್ರೇನಾರು ಅನ್ಕೊಳ್ಳಿ, ನಮ್ ಬಿಟ್ಟು ವಾಪಸ್ ಬರ್ತಾನ? ಅವ್ನು ನಂಬ್ಕೊಂಡಿರೋ ನೇತ್ರ ಅವಳು ವಾಪಸ್ ಬರ್ತಾಳ? ಮಾನ ಮರ್ಯಾದೆಗೋಸ್ಕರ ಜೀವ ಕೊಡೋದನ್ನ ನೋಡಿದ್ದೀನಿ. ಆದ್ರೆ ಈ ಪಾಪಿಗಳು ಜೀವನ ತೆಗೆದ್ಬಿಟ್ರು. ಆ ಪಾಪಿಗಳು ಈ ಮಗುನ ಜೀವಂತವಾಗಿ ಬಿಟ್ಟಿದ್ದೇ ದೊಡ್ಡ ವಿಷಯ. ಅಯ್ಯೋ, ನನ್ ಬಿಟ್ಟು ನನ್ನಿಂದ ಕಿತ್ಕೊಂಡ್ಬಿಟ್ರಲ್ಲಪ್ಪ. ಅವ್ರ ಹುಡುಗಿನ ಪ್ರೀತಿ ಮಾಡಿದೆ ತಪ್ಪ.
ಜ್ಯೋತಿಪ್ಪನಿಗೆ ವಿಠಲನ ಮೇಲೆ ದ್ವೇಷ ಇದ್ದಿದ್ದೇನೋ ಸರಿ, ಆದ್ರೆ ಮಗಳನ್ನು ಕೊಲೆ ಮಾಡೋದಕ್ಕೆ ಸಾಧ್ಯನಾ? ಹಾಗಾಗಿ ಈ ಜೋಡಿ ಕೊಲೆನ ಅವರೇ ಮಾಡಿದಾನ ಅಥವಾ ಬೇರೆ ಯಾರಾದ್ರೂ ಮಾಡಿದಾರಾ ಅನ್ನೋ ಅನುಮಾನ ಕೂಡ ಕಾಡದೆ ಬಿಡೋದಿಲ್ಲ. ಆದ್ರೆ ಸಾಂದರ್ಭಿಕ ಸಾಕ್ಷಿಗಳೆಲ್ಲ ಜ್ಯೋತಿಪ್ಪನೇ ಈ ಕೊಲೆಗಳನ್ನ ಮಾಡಿರಬೇಕು ಅಥವಾ ಮಾಡಿಸಿರ್ಬೇಕು ಅಂತ ಹೇಳ್ತವೆ. ಜೊತೆಗೆ ಕೊಲೆಯಾದ ವಿಠಲನ ಅಣ್ಣ ಲಕ್ಷ್ಮಣ ಜ್ಯೋತಿಪ್ಪನ ವಿರುದ್ಧ ದೂರನ್ನು ಕೊಡ್ತಾನೆ. ಜ್ಯೋತಿಪ್ಪ ಹಾಗೂ ಅವನ ಸಂಗಡಿಗರು ಕಣ್ಮರೆಯಾಗಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗುತ್ತೆ. ಪೊಲೀಸರು ಜ್ಯೋತಿಪ್ಪ ಹಾಗೂ ಅವನ ಸಂಗಡಿಗರನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನಿನ್ ಗಡ್ಡ ಜ್ಯೋತಪ್ಪ? ಕಾನ್ಸ್ಟೇಬಲ್ಸ್, ಏನ್ ನೋಡ್ತಾ ಇದ್ದೀರಾ? ಎಲ್ಲ ಕಡೆ ಸರ್ಚ್ ಮಾಡಿ. ಇಲ್ಲ ಅಡ್ಕೊಂಡು ಕೂತಿದ್ಯಾ? ಬಿಡಿ ಬಿಡಿ ಬಿಡಿ. ಕೊಲೆ ಮಾಡ್ಬೇಕಾದ್ರೆ ಇದ್ದು ಧೈರ್ಯ ಈಗೆಲ್ಲೋಯ್ತು? ನಿನ್ನ ಮಗಳು ಲವ್ ಮಾಡಿ ಓಡೋದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ, ಆದ್ರೆ ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ನಿನ್ ಮರ್ಯಾದೆ ಹೋಗಲ್ಲ ಅಲ್ಲ? ಏನೋ ನೋಡ್ತಾ ಇದ್ರ, ನಡೀರ ಹೇಳ್ಕೊಂಡು. ಅಮ್ಮ, ನನಗೊಂದೊಳ್ಳೆ ಕೆಲಸ ಅಂತ ಸಿಕ್ಕಿದ್ಮೇಲೆ ಒಂದು ಕಾರ್ ತಗೊಂಡು ಅದರಲ್ಲೇ ನಿನ್ನ ಜಾಮ್ ಝೂಮ್ ಅಂತ ಓಡಾಡಿಸ್ತೀನಿ, ನೋಡ್ತಾ ಇರಮ್ಮ. ಸರಿ ಕಂದ, ನಿನ್ ಸಂತೋಷನೇ ನನ್ ಸಂತೋಷ ಕಣೋ. ಈಗ ಮಲ್ಕೋ. ನೀವು ನಿಜ ಬಾಯ್ ಬಿಡ್ಬೇಕು ಅಂತ ಈ ಸತ್ಕಾರ ಮಾಡಿದ್ದಲ್ಲ ಜ್ಯೋತಪ್ಪ. ನಿಜ ನೀನು ಹೆಮ್ಮೆಯಿಂದ ಹೇಳ್ಕೊಂತೀಯ ಅಂತ ನನಗೆ ಗೊತ್ತು. ನೀವು ಮಾಡಿರೋದಕ್ಕೆ ನಾವು ಇಷ್ಟು ಮಾಡದೇ ಇದ್ರೆ ಹೇಗೆ? ಸರ್, ನಾನು ಯಾವ ಶಿಕ್ಷೆ ಅನುಭವಿಸೋದಕ್ಕೂ ತಯಾರಿದ್ದೀನಿ. ನಾನು ಅಂದ್ಕೊಂಡಿದ್ದ ಕೆಲಸ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ನಮ್ಮ ಜಾತಿ ಹೆಣ್ಣುಮಕ್ಕಳು ಸಹವಾಸಕ್ಕೆ ಬಂದರೆ ಏನಾಗುತ್ತೆ ಅಂತ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಹಾಗೆ ಈ ತರ ಕೊಲೆ ಮಾಡಿದ್ರೆ ಏನಾಗತ್ತೆ ಅಂತ ಕಾನೂನು ಹೇಳುತ್ತೆ, ಅನುಭವಿಸಿ. ಈಗ ಸ್ಟೇಟ್ಮೆಂಟ್ ಬರ್ಕೋಬೇಕು. ಕೊಲೆ ಯಾವ ರೀತಿ ಮಾಡಿದ್ರೆ ಹೇಳಿ. ಆಗಸ್ಟ್ 14, 2012. ದೊಡ್ಡಪ್ಪ, ವಿಟ್ಲನ್ ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು. ಅವ್ರನ್ನ ಉಳಿಸೋದು ಬೇಡ, ನೋಡ್ರ ಕೊಚ್ಚಾಕನ. ಗೊತ್ತಾನೆ ಹತ್ರ ಮಗು? ಬಿಟ್ಟು ನಾನು ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಪ್ಪ ಅಮ್ಮನ ನೋಡ್ದೆ ನನಗೆ ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀಯ, ಜೊತೆಗೆ ಪಾಪು. ಆದರೆ ಇದ್ಯಾವುದೋ ಅಪ್ಪ ಅಮ್ಮನ ಪ್ರೀತಿ ಮುಂದೆ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ಹೇಳೋದು ನಿಜಾನೇ ಹತ್ರ. ನಡಿ, ನಾನು ಬರ್ತೀನಿ. ನೀವು ಅಪ್ಪನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಇನ್ನೂ ಎಷ್ಟು ದಿವಸ ಅಂತ ಹೀಗೆ ಕದ್ದು ಮುಚ್ಚಿ ಜೀವನ ಮಾಡೋಕ್ಕಾಗುತ್ತೆ ಹೇಳು? ಬೇಡ ಬಿಟ್ಟು, ನೀನು ಅಪ್ಪನ ಹತ್ರ ಈಗಲೇ ಹೋಗೋದು ಬೇಡ. ಅಪ್ಪ ಕೋಪ ಬಂದರೆ ಏನು ಮಾಡ್ತಾನಂತ ಹೇಳೋಕ್ಕಾಗಲ್ಲ. ಮತ್ತೆ ನೀನು ಒಬ್ಳೆ ಹೋಗೋದು ಬೇಡ. ಅವ್ರು ನಿನ್ನ ವಾಪಸ್ ಕಳಿಸಿಲ್ಲ ಅಂದ್ರೆ ನಾನೇನು ಮಾಡಲಿ? ಹಾಂ, ಒಂದು ನಿಮಿಷ ಬಂದೇ ಇರು.
ಅಪ್ಪ ಅನ್ಬೇಡ ನೀನು, ಸಾಯಿ. ಸ್ವಂತ ಮಗಳನ್ನೇ ಕೊಲೆ ಮಾಡಿದ್ಯಲ್ಲ, ಇದರಿಂದ ನಿನ್ಗೇನೇ ಸಿಕ್ತು? ಹೋಗಿರೋ ಮರ್ಯಾದೆ ವಾಪಸ್ ಸಿಕ್ಕಿದೆ. ಬಾಳ ಬದುಕಬೇಕಾಗಿರೋದು, ಒಂದು ಮಗು ಬೇರೆ ಇತ್ತು. ಹೇಳ್ಕೊಂಡು ನಡೀರಿ. ಮರ್ಯಾದಾ ಹತ್ಯೆ ನಮ್ಮ ಸಮಾಜದಲ್ಲಿ ಈಗಿರೋ ವಿಷಯಗಳು ಸಾಕಾಗೋದಿಲ್ಲ ಅನ್ನೋ ಹಾಗೆ ಶುರುವಾಗಿರೋ ಮತ್ತೊಂದು ಪಿಡುಗಿದು. ಜನ ವಿದ್ಯಾವಂತರಾಗ್ತಿದ್ದಾರೆ, ಬುದ್ಧಿವಂತರಾಗ್ತಿದ್ದಾರೆ. ದೇಶ ಆಧುನಿಕವಾಗಿ ಮುಂದುವರಿತಾ ಇದೆ. ವಿಜ್ಞಾನ ತಂತ್ರಜ್ಞಾನ ಆಕಾಶದೆತ್ತರಕ್ಕೆ ಬೆಳೀತಾ ಇದೆ. ಶತಶತಮಾನಗಳ ಹಿಂದೆ ಹುಟ್ಟುಕೊಂಡ ಈ ಜಾತಿ ಧರ್ಮಗಳ ಅಂತರ ಕಡಿಮೆ ಆಗಬೇಕಿತ್ತು ಅನ್ಕೊಂಡ್ರೆ ಅದು ಆಧುನಿಕತೆಗಿಂತ ಮುಂದೆ ಹೋಗ್ತಾ ಇದೆ, ವಿಜ್ಞಾನಕ್ಕಿಂತ ಹೆಚ್ಚಾಗಿ ಬೆಳೀತಾ ಇದೆ. ಎಲ್ಲ ಜಾತಿ ಮೂಲಕನೇ ನಿರ್ಧಾರ ಆಗ್ತಿದೆ, ಎಲ್ಲ ಜಾತಿ ಹೆಸರಲ್ಲೇ ನಡೀತಾ ಇದೆ. ಹೀಗಿದ್ದಾಗ ಜೋಸೆಫ್ನಂತವರು ಜಾತಿ ಹೆಸರಲ್ಲಿ ತಮ್ಮ ಮಕ್ಕಳನ್ನೇ ಕೊಲೆ ಮಾಡ್ತಾರೆ. ಮಗಳು ಕೆಳಜಾತಿಯ ಹುಡುಗನ್ನ ಮದುವೆ ಆದ್ರೆ ತಮ್ಮ ಮರ್ಯಾದೆ ಹೋಯ್ತು ಅನ್ಕೋತಾರೆ. ಸ್ವಂತ ಮಗಳನ್ನೇ ಬಲಿ ಕೊಟ್ಟಾದ್ರೂ ಸರಿ ಹೋಗಿರೋ ಮರ್ಯಾದೆನ ವಾಪಸ್ ಪಡ್ಕೋಬೇಕು ಅನ್ಕೋತಾರೆ. ಇಂಥ ಜನಗಳಿರೋ ತನಕ ಸಮಾಜದಲ್ಲಿ ಸಮಾನತೆ ಸಾಮರಸ್ಯ ಸಾಧ್ಯನಾ ಅನ್ನೋ ಪ್ರಶ್ನೆ ಕೊನೆಗೂ ಉತ್ತರ ಇಲ್ಲದೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈಗಲಾದ್ರೂ ನಾವು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ. ಜಾತಿ ಧರ್ಮಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.